Namaste Makla, welcome back to my channel. Please like, share and subscribe my channel. ಮಕ್ಕಳ ಇವತ್ತು ನಾವು 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಮಕ್ಕಳ ಇದು ದ್ವಿಭಾಷೆಯಲ್ಲಿ ಇರೋದ್ರಿಂದ ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಂ ಇಬ್ಬರೂ ಸಹ ರೆಫರ್ ಮಾಡ್ಕೋಬೋದು. ಫಸ್ಟ್ ಹೆಡಿಂಗ್ ನೋಡ್ತಾ ಹೋಗೋಣ. ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಒಟ್ಟು 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 1 ನೋಡಿ. 900 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 1000. ಎಷ್ಟು ಮಕ್ಕಳ? 900 ಪ್ಲಸ್ 100 ಅಲ್ವಾ? ಆಪ್ಷನ್ ಬಿ 100. 900 ಪ್ಲಸ್ 100 ಇಸ್ ಈಕ್ವಲ್ ಟು 1000. ಕ್ವೆಶನ್ ನಂಬರ್ 2 ನೋಡಿ. 10 hundreds ಮೇಕ್ ಡ್ಯಾಶ್ 1000. ಅಂದರೆ 10 ನೂರುಗಳು ಸೇರಿ ಡ್ಯಾಶ್ 1000ವಾಗುತ್ತದೆ. ಎಷ್ಟು ಮಕ್ಕಳ? ಆಪ್ಷನ್ ಎ 1. 10 hundreds ಮೇಕ್ 1000. 10 ನೂರುಗಳು ಸೇರಿ 1000ವಾಗುತ್ತದೆ. ರೈಟ್ ಅಲ್ವಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 3 ನೋಡಿ. ಅ ನಂಬರ್ ದಟ್ ಕ್ಯಾನ್ ಬಿ ಪೇರ್ಡ್ ಕಂಪ್ಲೀಟ್ಲಿ ಈಸ್ ಕಾಲ್ಡ್ ಆ್ಯನ್ ಡ್ಯಾಶ್ ನಂಬರ್. ಯಾವುದು ಮಕ್ಕಳ? ಆನ್ಸರ್ ಈಸ್ ಈವನ್ ನಂಬರ್. A number that can be paired completely is called an even number. ಒಂದು ಸಂಖ್ಯೆಯು ಸಂಪೂರ್ಣವಾಗಿ ಜೋಡಿಯಾಗಲು ಸಾಧ್ಯವಾದರೆ ಅದನ್ನು ಸಮಸಂಖ್ಯೆ ಎನ್ನುವರು. ಉತ್ತರ ಸಮ ಸಂಖ್ಯೆ. ನೆಕ್ಸ್ಟು ಕ್ವೆಶನ್ ನಂಬರ್ 4 ನೋಡಿ. ದ ನಂಬರ್ಸ್ ದಟ್ ಕೆನಾಟ್ ಬಿ ಪೇರ್ಡ್ ಕಂಪ್ಲೀಟ್ಲಿ ಆರ್ ಕಾಲ್ಡ್ ಡ್ಯಾಶ್ ನಂಬರ್ಸ್. ಆನ್ಸರ್ ಏನು ಮಕ್ಕಳ? ಆಡ್ ನಂಬರ್ಸ್ ಅಲ್ವಾ? ದ ನಂಬರ್ಸ್ ದಟ್ ಕೆನಾಟ್ ಬಿ ಪೇರ್ಡ್ ಕಂಪ್ಲೀಟ್ಲಿ ಆರ್ ಕಾಲ್ಡ್ ಆಡ್ ನಂಬರ್ಸ್. ಸಂಪೂರ್ಣವಾಗಿ ಜೋಡಿಯಾಗಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ಡ್ಯಾಶ್ ಸಂಖ್ಯೆಗಳು ಎನ್ನುತ್ತೇವೆ. ಏನಂತೀವಿ ಮಕ್ಕಳ? ಬೆಸ ಸಂಖ್ಯೆಗಳು. ಸಂಪೂರ್ಣವಾಗಿ ಜೋಡಿಯಾಗಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎನ್ನುತ್ತೇವೆ. ರೈಟ್? ನೆಕ್ಸ್ಟ್ ಹೆಡಿಂಗ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ನಿಮಗೆ 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ಒಂದೊಂದು ಪ್ರಶ್ನೆಗೆ 2 ಅಂಕ ಸಿಗುತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟು ಕ್ವೆಶನ್ ನಂಬರ್ 5 ನೋಡಿ. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಈವನ್ ನಂಬರ್ಸ್. ಅಂದರೆ 2 ಸಮ ಸಂಖ್ಯೆಗಳಿಗೆ ಉದಾಹರಣೆ ಕೊಡಿ. ಆನ್ಸರ್ ಏನು ಮಕ್ಕಳ? ಈವನ್ ನಂಬರ್ಸ್ 2, 4, 6, 8 ಆ್ಯಂಡ್ ಸೋ ಆನ್. ರೈಟ್? ಸಮ ಸಂಖ್ಯೆಗಳು ಯಾವುದು ಮಕ್ಕಳ? 2, 4, 6, 8 ಹೀಗೆ ಮುಂದುವರಿತಾ ಹೋಗುತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 6. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಆಡ್ ನಂಬರ್ಸ್. 2 ಬೆಸ ಸಂಖ್ಯೆಗಳಿಗೆ ಉದಾಹರಣೆ ಕೊಡಿ. ಆನ್ಸರ್ ಏನು ಮಕ್ಕಳ? ಆಡ್ ನಂಬರ್ಸ್ಗೆ ಎಕ್ಸಾಂಪಲ್ 1, 3, 5, 7 ಆ್ಯಂಡ್ ಸೋ ಆನ್ ಅಲ್ವಾ? ಬೆಸ ಸಂಖ್ಯೆಗಳಿಗೆ ಉದಾಹರಣೆ ಯಾವುದು ಮಕ್ಕಳ? 1, 3, 5, 7 ಹೀಗೆ ಮುಂದುವರಿತಾ ಹೋಗುತ್ತೆ. ರೈಟ್? ನೆಕ್ಸ್ಟ್ ಕ್ವೆಶನ್ ನಂಬರ್ 7. ರೈಟ್ ದ ನಂಬರ್ ನೇಮ್ ಫಾರ್ 3, 4, 5, 2 ಇನ್ ಇಂಗ್ಲೀಷ್. ಹಾಗೆ 3, 4, 5, 2ರ ಸಂಖ್ಯೆಯ ಹೆಸರನ್ನು ಬರೆಯಿರಿ. ಉತ್ತರವನ್ನು ನೋಡಿ ಮಕ್ಕಳ. 1038 ಹಾಗೆ 1038 ಈ ರೀತಿಯಾದಂತಹ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 8. ಕಂಪೇರ್ ದ ನಂಬರ್ಸ್ 3102 ಆ್ಯಂಡ್ 3012 ಯೂಸಿಂಗ್ ದ ಗ್ರೇಟರ್ ದ್ಯಾನ್ ಆರ್ ಲೆಸ್ಸರ್ ದ್ಯಾನ್ ಸೈನ್ ಆ್ಯಂಡ್ ಸ್ಟೇಟ್ ವಿಚ್ ಒನ್ ಈಸ್ ಬಿಗ್ಗರ್. ಕನ್ನಡದಲ್ಲಿ ನೋಡಿ ಮಕ್ಕಳ. 3102 ಮತ್ತು 3012 ಸಂಖ್ಯೆಗಳನ್ನು ಹೋಲಿಸಲು ಹೆಚ್ಚು ಅಥವಾ ಕಡಿಮೆ ಚಿಹ್ನೆಯನ್ನು ಬಳಸಿ ಮತ್ತು ಯಾವುದು ದೊಡ್ಡದು ಎಂದು ತಿಳಿಸಿ. ಮಕ್ಕಳ ಉತ್ತರವನ್ನು ನೋಡಿ. 3102 ಈಸ್ ಬಿಗ್ಗರ್ ದ್ಯಾನ್ 3012 ಆ್ಯಂಡ್ 3102 ಈಸ್ ಬಿಗ್ಗರ್ ದ್ಯಾನ್ 3012. ಇದನ್ನು ಸಿಂಬಲ್ ಹಾಕಿ ಕೂಡ ತೋರಿಸ್ಬೇಕು ಮತ್ತು ಯಾವುದು ದೊಡ್ಡದು ಅಂತಲೂ ಸಹ ಬರೀಬೇಕು. ಕನ್ನಡದಲ್ಲಿ ಉತ್ತರವನ್ನು ನೋಡಿ ಮಕ್ಕಳ. 3102 3012ಕ್ಕಿಂತ ದೊಡ್ಡದಾಗಿದೆ ಅಲ್ವಾ? ಸಿಂಬಲಲ್ಲಿ ಕೊಟ್ಟಿರೋದು ಕರೆಕ್ಟಾಗಿದೆ ಮಕ್ಕಳ. ಅದನ್ನೇ
ಕನ್ನಡದಲ್ಲಿ ಕೊಟ್ಟಿದ್ದಾರಲ್ವಾ 3012ಕ್ಕಿಂತ 3102 ಇದು ದೊಡ್ಡದಾಗಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಗ್ಲೀಷ್ ಮೀಡಿಯಮ್ಗೂ ಇದಕ್ಕೂ ಸ್ವಲ್ಪ ಡಿಫರ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ, 3 ಅಂಕ ಸಿಗುತ್ತೆ ನಿಮಗೆ. ಕ್ವೆಶನ್ ನಂಬರ್ 9 ನೋಡಿ, ರೈಟ್ ದ ಎಕ್ಸ್ಪಾಂಡೆಡ್ ಫಾರ್ಮ್ ಆ್ಯಂಡ್ ನಂಬರ್ ನೇಮ್ ಫಾರ್ 4085. ಕನ್ನಡದಲ್ಲಿ ನೋಡಿ ಮಕ್ಕಳ, 4085ರ ವಿಸ್ತರಿಸಿದ ರೂಪ ಮತ್ತು ಪದಗಳಲ್ಲಿ ಬರೆಯಿರಿ. ಆನ್ಸರ್ ನೋಡಿ ಮಕ್ಕಳ, 4085, 4000 + 80 + 5. ಕನ್ನಡದಲ್ಲೂ ಸೇಮ್ ಇದನ್ನು ಇದೇ ರೀತಿಯಾಗಿ ಬರೀಬೇಕು ಮಕ್ಕಳ. ಪದಗಳಲ್ಲಿ ಬರೆಯೋದನ್ನು ನೋಡಿ, 4085 ಅಂತ ಇಂಗ್ಲೀಷಲ್ಲಿ ಬರೀಬೇಕು, 4085 ಅಂತ ಕನ್ನಡದಲ್ಲಿ ಬರೀಬೇಕು. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಲ್ಲಿ FA2ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.